ಮನೆ ಕಟ್ಟಬೇಕಾದ್ರೆ ಪ್ರತಿಯೊಬ್ಬರಿಗೂ ತಲೆಯಲ್ಲಿ ಬರೋ ಮೊದಲನೇ ಪ್ರಶ್ನೆ, ನಾನು ಈ ಕೆಲಸನ ಯಾರಿಗೆ ಕೊಡಬೇಕು, ನಾನೇ ಮಾಡಿಸ್ಲಾ ಇಲ್ಲ ಇನ್ಯಾರಿಗಾದ್ರೂ ಗುತ್ತಿಗೆ ಕೊಡಲಾ ಅಂತ. ಈ ಕನ್ಫ್ಯೂಷನ್ಗೆ ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಬನ್ನಿ. ಮನೆ ಕಟ್ಟೋದು ಪ್ರತಿಯೊಬ್ಬನ ಕನಸು, ಆದರೆ ನಾವು ಅದ್ರ ಜೊತೆ ಚೌಕಾಸಿ ಮಾಡ್ತೀವಿ. ನಿಜ, ದುಡ್ಡು ಪ್ರತಿಯೊಬ್ಬನಿಗೂ ಮುಖ್ಯ, ಉಳಿತಾಯ ಆದರೆ ಅದೆಲ್ರಿಗೂ ಖುಷಿನೇ. ಆದರೆ ಎಲ್ಲಿ ಉಳಿಸ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಈಗ ನಿಮ್ಮ ಮನೆನ ನೀವೇ ಕಟ್ಕೊಂಡ್ರೆ ದುಡ್ಡು ಉಳಿಯುತ್ತೆ ನಿಜ. ಯಾವಾಗ ನಿಮಗೆ ಅದ್ರ ಬಗ್ಗೆ ಪೂರ್ತಿ ಪ್ರಮಾಣದಲ್ಲಿ ಗೊತ್ತಿದ್ದರೆ ನಿಲ್ಲಿಸಿ ನಿಮ್ಮ ಮನೆಯನ್ನು ನೀವೇ ಕಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದಾದರೆ, ಯಾರೋ ಒಬ್ಬರನ್ನ ಲೇಬರ್ನ ಇಟ್ಕೊಂಡು ನೀವು ಕೆಲಸ ಮಾಡಿಸ್ತೀರ ಅನ್ನೋದಾದರೆ ನಿಮ್ಮ ಕನಸನ್ನು ನೀವೇ ಹಾಳು ಮಾಡ್ಕೊಂಡಂಗೆ. ಇನ್ನೊಂದು, ನಿಮ್ಮ ಮನೆ ಕಟ್ಟೋದನ್ನು ಗುತ್ತಿಗೆ ಕೊಡೋದು. ಗುತ್ತಿಗೆ ಕೊಟ್ಟಾಗ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಈ ಪ್ಯಾಕೇಜ್ನ ಈ ರೇಟಿಂಗ್ ಮಾಡೋಕ್ಕಾಗುತ್ತಾ ಅಂತ ಕೇಳೋದು. ಅದಕ್ಕೆ ಉದಾಹರಣೆ ಮೂಲಕ ನಿಮಗೆ ಉತ್ತರ ಕೊಡ್ತೀನಿ ಬನ್ನಿ. ನೀವು ನಿಮ್ಮ ಸ್ನೇಹಿತರು ಇಬ್ಬರೂ ಒಂದು ಸೂಟ್ ತೊಗೊಳಕ್ಕೆ ಹೋಗ್ತೀರಾ. ಆ ರೋಡಲ್ಲಿ 2 ಅಂಗಡಿ ಇರುತ್ತೆ. ಆ 2 ಅಂಗಡಿಲೂ ಸೂಟ್ ನೋಡೋದಕ್ಕೆ ಒಂದೇ ಥರ ಕಾಣಿಸ್ತಿರುತ್ತೆ. ಆದರೆ ಒಂದು ಅಂಗಡಿಲಿ 6,000, ಇನ್ನೊಂದು ಅಂಗಡಿಲಿ 3,000. ನೀವೇನು ಮಾಡ್ತೀರಾ? ಹಿಂದೆ ಮುಂದೆ ಯೋಚನೆ ಮಾಡದೆ ಕೋಟು ಒಂದೇ ಥರ ಕಾಣಿಸ್ತಿದೆ, ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಹೇಳಿ 3,000 ರೂಪಾಯಿ ಸೂಟ್ ತೊಗೋತೀರಾ. ಅದೇ ನಿಮ್ಮ ಸ್ನೇಹಿತರು ಎಲ್ಲ ಯೋಚನೆ ಮಾಡಿ 6,000 ರೂಪಾಯಿ ಸೂಟ್ ತೊಗೋತಾರೆ. ನೀವಿಬ್ಬರು ಅದೇ ಸೂಟ್ ಹಾಕ್ಕೊಂಡು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ. ಆ ಫಂಕ್ಷನಲ್ಲಿ ಓಡಾಡೋ ಬರದಲ್ಲಿ ನಿಮ್ಮ ಸೂಟು ಹಿಂದೆ ಹರಿಯುತ್ತೆ, ಆದರೆ ನಿಮ್ಮ ಸ್ನೇಹಿತರ ಸೂಟು ಹಾಗೇ ಇರುತ್ತೆ. ಆಗ ನೀವು ಸಿಟ್ಟು ಬಂದು ಆ ಅಂಗಡಿಯವನ ಹತ್ರ ಹೋಗಿ, ಎಂಥದಯ್ಯ ಸೂಟ್ ಕೊಟ್ಟಿರೋದು ನೀನು, ಫಂಕ್ಷನಲ್ಲಿ ಅರ್ಧೇ ಹೋಯ್ತು, ಇದಕ್ಕೆ ನಾನು ದುಡ್ಡು ಕೊಟ್ಟಿದ್ದು ನೋಡು, ಅವರು ಸೂಟ್ ತೊಗೊಂಡ್ರು, ಅವ್ರದ್ದೇನೂ ಆಗಿಲ್ಲ ಅಂತ ಅಂಗಡಿಯವನ ಹತ್ರ ಹೇಳ್ತೀರಾ. ಆಗ ಅಂಗಡಿಯವನು ಹೇಳ್ತಾನೆ, ಸರ್ 3,000 ರೂಪಾಯಿಗೆ ಇದೇ ಸರ್ ಬರೋದು, ಸರ್ ಇದೇ ಥರ ಸೂಟು ಇನ್ನೊಂದು ನಿಮಗೆ 6,000 ರೂಪಾಯಿ ಸಿಗುತ್ತೆ, ಬೆಟರ್ ಕ್ವಾಲಿಟಿ ಸರ್, ಬೇಕಾ ಅಂತ ಕೇಳ್ತಾನೆ. ಆಗ ನೀವು ಕೇಳ್ತೀರಾ, ಏನಪ್ಪ ಅಂತ ಡಿಫ್ರೆನ್ಸು, ಎರಡು ಒಂದೇ ಥರ ಕಾಣಿಸ್ತಿದೆಯಲ್ಲ ಅಂತ. ಆಗ ಅಂಗಡಿಯವನು ಹೇಳ್ತಾನೆ, ಸರ್ ಆ 3,000 ರೂಪಾಯಿದು ಸಿಂಗಲ್ ಸ್ಟಿಚ್ಚು, ಒಳಗಡೆ ಬಟ್ಟೆ ತೆಳ್ಳಗಿರುತ್ತೆ, ಈ 6,000 ರೂಪಾಯಿದು ಡಬಲ್ ಸ್ಟಿಚ್ಚು, ಒಳಗಡೆ ಬಟ್ಟೆ ಸ್ವಲ್ಪ ದಪ್ಪ ಇರುತ್ತೆ ಅಂತ. ಆಗ ನೀವು ಪಶ್ಚಾತ್ತಾಪ ಪಡ್ತೀರಾ, ನನ್ನ ಸ್ನೇಹಿತರ ಥರ ಮುಂಚೆನೇ ಯೋಚನೆ ಮಾಡಿ ಆ 6,000 ರೂಪಾಯಿ ತೊಗೊಂಡಿದ್ದಿದ್ರೆ ನನ್ನ ಮರ್ಯಾದೆ ಹೋಗ್ತಿರ್ಲಿಲ್ಲ ಅಂತ ಅನ್ಕೋತೀರಾ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಕಾಸಿಗೆ ತಕ್ಕನಂಗೆ ಕಜ್ಜಾಯ ಅಂತ. ಇದು ನಿಮ್ಮ ಕನಸಿನ ಮನೆಗೂ ಅನ್ವಯಿಸುತ್ತೆ. ಯಾಕಂದರೆ ಬಿಲ್ಡಿಂಗ್ ಕಟ್ಟಿ ಪೇಂಟ್ ಹೊಡೆದಾದ್ಮೇಲೆ ಎಲ್ಲ ಬಿಲ್ಡಿಂಗು ಒಂದೇ ಥರ ಕಾಣಿಸುತ್ತೆ, ಆದರೆ ಒಳಗೆ ಹಾಕಿರೋ ಮೆಟೀರಿಯಲ್ಲು ತುಂಬ ಮುಖ್ಯ. ಅದರಲ್ಲಿ ಹುಳುಕಿದ್ರೆ ನಿಮ್ಮ ಬಿಲ್ಡಿಂಗು ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ. ಇದನ್ನು ಯಾವಾಗಲೂ ತಲೆಯಲ್ಲಿಟ್ಕೊಳ್ಳಿ. ಅದ್ರ ಮೇಲೆ ನೀವು ಯಾವುದಾದ್ರು ನಿರ್ಧಾರ ತಗೊಳ್ಳೋದಿದ್ದರೆ ತಗೊಳ್ಳಿ. ಥ್ಯಾಂಕ್ ಯು.